MHPS ಅಲ್ಲೇನಿದ್ರಿ ಅಲ್ಲೇನಿಂದ್ರಿ ಅಮ್ಮ ಕಡೆ ನೋಡಿ. UGS ಮುರಳಿ ಮಹಬೂಬಿ ಕೊಡಗಲ್ ಬರ್ರಿ ಮುಂದೆ ಹಿಂಗ ಬಂದು KHPS ಸೌದತ್ತಿ ಸುಲೋಚನಾ ಪಾರ್ವತಿ ಶ್ರೀಮತಿ ಸುಲೋಚನಾ ಪಾರ್ವತಿ ಸರ್ ಸರ್ KHPS ಅಮೃತ್ ನಗರ ತುಳಸಾಬಾಯಿ ಮಾಳವಿಕರ್ ಶ್ರೀಮತಿ KHPS ಘಟಕೂರು ಶ್ರೀಮತಿ ಮಹಾದೇವಿ ತೋಟಲ್ KHPS ದೇವರಟ್ಟಿ ಶ್ರೀದೇವಿ ರಾವ್ ಸಾಹಬ್ ಕೋಚ್ ಪದ್ಮಾವತಿ ವಿದ್ಯಾಲಯ ಐನಾಪುರ್ ಶ್ರೀಮತಿ ಇಂದುಮತಿ ನಿಷ್ಠಾನಿ. ಈಗ ಗ್ರಾಮ ಪಂಚಾಯತಿಯಿಂದ ನೇಮಕಗೊಂಡು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಗೊಂಡ ಸಿಬ್ಬಂದಿಯವರಿಗೆ ಮಾನ್ಯ ಬಸವರಾಜ ಶಂಕರಾಜ್ ಸಾಹೇಬರು ಅವರು ಕರೀತಾರೆ. ಆ ಪ್ರಕಾರ ಬಂದ ಆದೇಶ ಪತ್ರ ಸ್ವೀಕರಿಸ್ತಾರೆ. ಬೆಳಗಾವಿ ತಾಲೂಕಿನಿಂದ 4 ಜನ ಬನ್ನಿ. ದಿನೇಶ್ ಬಾಬು ಕಾಂಬ್ಳೆ, ಹೊಳಪ್ಪ ಧನಪ್ಪ ಪಾಟೀಲ್, ಶಿವಾಜಿ ಕಾಂಬ್ಳೆ, ಜಯವಂತ್ ಪರಶುರಾಮ್ ಪಾಟೀಲ್, ಪರಶುರಾಮ್ ನಾಯಕ್, ಪರಶುರಾಮ್ ಪಾಟೀಲ್, ಲಕ್ಷ್ಮಣ ಹಸಿಮುನಿ, ಬಸವರಾಜ ಕೃಪಾನಿ, ಗುಡಗಪ್ಪ ಹುಣ್ಣೂರು. ಬೇಗ ಬೇಗ ಬಂದ್ಬಿಟ್ಟು ಚಾಯ್ ಕೊಡ್ಬಿಟ್ಟಾರ ಅದು ಉಳಿದ ನಮ್ಮ ಕಡೆ ಹಾಂ ಬಾಬಾ ಧನ್ಯವಾದಗಳು. ಈಗ ಅಕ್ಷರದಾಸೋಹರಿಗೆ ಸಿಬ್ಬಂದಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಅಖಂಡ ಬೆಳಗಾವಿ ಜಿಲ್ಲೆಯ ಎಲ್ಲ ಅಕ್ಷರದಾಸೋಹರಿಗೆ ಸಿಬ್ಬಂದಿಗಳು ಗೌರವಾನ್ವಿತ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಹಾಗೂ ನಮ್ಮ ಫಿರೋಜ್ ಶೇಖ್ ಸಾಹೇಬರಿಗೂ ಸಹ ಇಲ್ಲಿ ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಗೌರವ ಸನ್ಮಾನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಸನ್ಮಾನ್ಯ ಶ್ರೀಯುತ ಆಸಿಫ್ ಶೇಖ್ ಸಾಹೇಬರಿಗೂ ಸಹ ನಮ್ಮ ಅಕ್ಷರದಾಸೋಹರಿಗೆ ಸಿಬ್ಬಂದಿಯವರ ಇದರಿಂದ ಗೌರವ ಸನ್ಮಾನ.
ತದನಂತರ ಅಲ್ಲಿ ಈಗ ಈ ಸಭೆಯನ್ನು ಉದ್ದೇಶಿಸಿ ತಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾರೆ. ಎಲ್ಲರೂ ದಯವಿಟ್ಟು ಶಾಂತಿಯಾಗಿ ಕೂತ್ಕೋಬೇಕು. ಮಾನ್ಯ ಸಚಿವರ ಭಾಷಣ ಆದ್ಮೇಲೆ ಯಾವ ಸ್ಥಾನದಲ್ಲಿ ನಿಂತಿದ್ದೀವಿ ಅದೇ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದೇ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು. ಸನ್ಮಾನ್ಯ ಸಾಹೇಬರ ಒಂದು ನೇತೃತ್ವ ಒಳಗಡೆ ಎಲ್ಲರಿಗೂ ಒಂದು ಚಿಕ್ಕ ಫೋಟೋ ತೆಗೆದುಕೊಳ್ಳುವಂತ ಒಂದು ಸೆಷನ್ ಇರ್ತದೆ. ಥ್ಯಾಂಕ್ ಯು. ಮಾತಾಡ್ಬೇಡ್ರಿ, ಫಾಸ್ಟ್ ಆಗಿ ಕೊಟ್ಟು. ಕೂತ್ಕೊಳ್ರಿ, ಎಲ್ಲರೂ ಪಂಚಾಯತಿ ಸಿಬ್ಬಂದಿ ಎಲ್ಲ ಕೂತ್ಕೊಂಡ್ರಿ. ಯಾರು ಸಿಕ್ಕಿಲ್ಲ ಆಮೇಲೆ ಕೂತ್ಕೊಳ್ಳಿ. ಎಲ್ಲರೂ ಬೇಗ ಕೂತ್ಕೊಳ್ಳಿ. ಇದೀಗ ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರು ಮಾತನಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತಿ ಆಶ್ರಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತ ಬೆಳಗಾವಿ ಉತ್ತರ ಶಾಸಕರಾದ ರಾಜಶೇಖರ್ ಅವರೇ, ಜಿಲ್ಲಾ ಪಂಚಾಯತಿ ಶಿವಗಳಾದ ರಾಹುಲ್ ಸಿಂಧೆ ಅವರೇ, ಅವರೆಲ್ಲ ಸಿಬ್ಬಂದಿಗಳಿದ್ದಾರೆ, ಇಲ್ಲಿ ಎಲ್ಲ ಆತ್ಮೀಯರೇ ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಿಇಒ ಅವರು ಹೇಳಿದಂಗೆ ಇದರಲ್ಲಿ 2 ಕಾರ್ಯಕ್ರಮ. ಒಂದನೇದಾಗಿ ಅಕ್ಷರ ದಾಸೋಹ ಕಾರ್ಯಕ್ರಮ ಅಡಿಗೆ ಸಹಾಯಕರಾಗಿ ಹಿಂದೆ ನೇಮಕಗೊಂಡಂಥ ಸುಮಾರು 659 ಜನ, ಅದರಲ್ಲಿ 30 ವರ್ಷದವರು ಮತ್ತು 15 ವರ್ಷ ಪೂರೈಸಿ ಈಗಾಗಲೇ ಅವರು ನಿವೃತ್ತಿ ಹೊಂದಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಅವರು ಕಡಿಮೆ
ವೇತನದಲ್ಲಿ ಪಗಾರದಲ್ಲಿ ದುಡಿದಿದ್ದಾರೆ. ಅವ್ರ ನಿವೃತ್ತಿ ಆದರೂ ಕೂಡ ಅವರನ್ನ ರಕ್ಷಣೆ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ 30,000 ಮತ್ತು 40,000 ರೂಪಾಯಿ ನಿವೃತ್ತಿ ಆದರೂ ಕೂಡ ನಿಮ್ಮನ್ನು ಕರೆಸಿ ನಿಮ್ಮನೆ ಬಾಗಿಲಿಗೆ ಇವತ್ತು ಈ ಹಣವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಈ ಹಣವನ್ನು ಬಹುಶಃ ನೀವೆಲ್ಲ ಒಳ್ಳೆಯ ಉಪಯೋಗ ಮಾಡ್ತೀರಿ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಮುಂದಿನ ಭವಿಷ್ಯತ್ತಿಗೆ ಇದನ್ನ ಹಣವನ್ನು ತಾವು ಖರ್ಚು ಮಾಡ್ತಂತ ನಮ್ಮ ಸರ್ಕಾರ ಆಶಿಸಿ ಇದನ್ನ ಈ ಹಣವನ್ನು ತಮಗೆ ನೀಡ್ತಾ ಇದೆ. ಈ ಹಣ ಒಳ್ಳೆಯ ಉಪಯೋಗ ಆಗಲಿ ಅಂತ ಹೇಳುತ್ತಾ ಇದ್ರ ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಹಿಂದೆ ತಮಗೆ ವಿದ್ಯಾರ್ಥಿ ಹಿಂದೆ ತಮ್ಮನ್ನು ಸರ್ಕಾರ ನೇಮಕ ಮಾಡಿಕೊಂಡಿತ್ತು. ಈಗ ಅದನ್ನ ಸರಳೀಕರಣ ಮಾಡುವ ಮೂಲಕ ನಿಮ್ಮನ್ನ ಸೇವಾ ಭದ್ರತೆ ನಿಮಗೆ ಭದ್ರತೆ ಕೊಡುವಂತ ಬಹಳ ಮುಖ್ಯವಾದ ನಿರ್ಣಯವನ್ನು ಇವತ್ತು ಜಿಲ್ಲಾ ಪಂಚಾಯತಿ ಮತ್ತು ಸರ್ಕಾರ ತೆಗೆದುಕೊಂಡಿದೆ. ಸುಮಾರು 184 ಜನರಿಗೆ ನಾವು ಸಿಬ್ಬಂದಿಗೆ ಅನುಮೋದನೆಯನ್ನು ನಾವು ನೀಡ್ತಾ ಇದ್ದೀವಿ. ಇದರಿಂದ ಬಹುಶಃ ಸಾಕಷ್ಟು ಸರ್ಕಾರದ ಸವಲತ್ತುಗಳು ಮತ್ತು ನಿಮಗೆ ಸೇವಾ ಭದ್ರತೆ ಹಲವಾರು ಸರ್ಕಾರದ ಬೆನಿಫಿಟ್ ಲಾಭ ಈ ಆದೇಶದಲ್ಲಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಆದೇಶದಿಂದ ಏನು ನೀವು ಆತಂಕದಲ್ಲಿದ್ದರೆ ಅದು ದೂರ ಆಗಿದೆ. ಸರ್ಕಾರ ನಿಮ್ಮ ರಕ್ಷಣೆಗೆ ಬಂದಿದೆ ಅಂತ ನಾವು ಕೂಡ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಇಂಥ 10 ಹಲವಾರು ಕಾರ್ಯಕ್ರಮನ ನಿಮಗೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಗ್ಯಾರಂಟಿಯನ್ನು ಕೊಡುವ ಮೂಲಕ ನಿಮ್ಮನ್ನೆಲ್ಲ ಶಕ್ತಿ ತುಂಬಬೇಕಂತ ಇನ್ನೊಂದು ಬಹಳ ದೊಡ್ಡ ಕಾರ್ಯಕ್ರಮ ರಾಜ್ಯದಲ್ಲಿ ನೀಡ್ತಾ ಇದೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಈ 2 ವಿಭಾಗಗಳಲ್ಲಿ ತಾವು ಸರ್ಕಾರದ ಲಾಭವನ್ನು ತಾವು ಪಡಿತಾ ಇದೆ. ಇದು ನಿಮಗೂ ಮುಂದಿನ ಜೀವನದಲ್ಲಿ ಸೌಲಭ್ಯಗಾಗಲಿ ಮತ್ತು ತಮಗೆ ಸರ್ಕಾರ ಏನು ಸೇವಾ ಭದ್ರತೆ ನೀಡಿದೆ ಇದರಿಂದ ಅನೇಕ ನಿಮಗೆ ಸರ್ಕಾರದ ಕಾರ್ಯಕ್ರಮ ಲಭಿಸುವ ಅಂತ ಹೇಳಿ ಮಾತು ಎಲ್ಲ ನಮಸ್ಕಾರ. ಅವರಲ್ಲಿ ನಾವು ಇಲ್ಲಿ ಮುಂದುಗಡೆ ಕುರ್ಚಿ ಹಾಕ್ತಾರೆ ಅಲ್ಲಿ ದಯವಿಟ್ಟು ಎಲ್ಲರೂ ಯಾವ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಿ ಅದೇ ಸ್ಥಳದಲ್ಲಿ ಎದ್ದೇಳಬೇಕು. ಒಂದು ಸಾಮೂಹಿಕ ಗ್ರೂಪ್ ಫೋಟೋ ಇಲ್ಲಿ ನಡೆಯುತ್ತಾಗ್ತದೆ. ಅದಕ್ಕೆ ಯಾವ ಶಾಂತತೆಯಿಂದ ಕಾಪಾಡ್ತಾ ಎಲ್ಲಿ ನಿಂತಿದ್ದೀರಿ ಅಲ್ಲೇ ನೀವು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಎದ್ದಿರ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೆಟ್ರಾಗಿ ಅಲ್ಲೇ ಅಲ್ಲಿ ಎದುರುಗಡೆ ಮೂರಾಕಿ ನಾವು ಇನ್ನೆರಡು ಅದು ಬೇಡ ಅದು ಬೇಡ ಅದು ಬೇಡ ಹೇಳು.